Rolling up black windows once you go down. You must be crazy if you think that I'ma slow down. Don't wanna hear it talking shit from the. ಗುಡ್ ಮಾರ್ನಿಂಗ್ ಗೈಸ್. ನಾವು ಇವಾಗ ಏನು ರೂಮ್ ತಗೊಂಡ್ವಿ. ರೂಮ್ ಹುಡುಕಿ ಸಾಕೈತಿ ನೋಡಿ. ಇಷ್ಟಿದೆ ರೂಮ್. ಓಕೆ ಜಸ್ಟ್ ರೆಡಿ ಆಗಲ್ವಾ ಅಂತ ರೂಮಿಗೆ ಹೋಗಿ ಅಲ್ಲ ನಮ್ಗೆ ಗೈಸ್ ಅಲ್ಲಿ ಫಸ್ಟ್ ಒಂದು ರೂಮಿಗೆ ಹೋಗಿದ್ವಾ. ನಮ್ಗೆ ಅಡ್ಜಸ್ಟ್ ಆಗಿಲ್ಲ. 1500 ಏನೋ ಈಸ್ಕೊಂಡಿದ್ರು ಅವರು. ಸೊ ಆಮೇಲೆ ನಮ್ಗೊಂಥರ ನೆಗೆಟಿವ್ ಎನರ್ಜಿ ಫೀಲ್ ಆಗ್ತಿತ್ತು. ನಿಮಿಷ ಗೈಸ್, ನೆಗೆಟಿವ್ ಎನರ್ಜಿ ಫೀಲ್ ಆಗ್ತಿತ್ತು. ಸೊ ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಹೋಗಿ ವಾಪಸ್ ಕಳೆದ್ರೆ ದುಡ್ಡೇ ಕೊಡ್ತಾಯಿಲ್ಲ ಅವನು. ಆಮೇಲೆ ಜಗಳ ಮಾಡಿಬಿಟ್ಟು ಅವ್ನು ಬ್ರೋಕರ್ ಒಬ್ಬ ಬಂದಿದ್ದು ನಮ್ಮ ಜೊತೆ. ಅವ್ನು 200 ಇಸ್ಕೊಂಡು ಹೋಗಿದ್ದ ಅಂತೆ. 1300 ವಾಪಸ್ ಕೊಟ್ಟರು. ಸೊ ಇದು ಬಂದು ನಮಗೆ 1800 ಈ ರೂಮು. ಸೊ ಓಕೆ ಅಂದರೆ ಸ್ವಲ್ಪ ಬೆಳಕು ಇದೆಲ್ಲ ಬರ್ತಾ ಇದೆ. ಹಾಗಾಗಿ ನಾವು ತೊಗೊಂಡ್ವಿ. ರೂಮ್ ಎಲ್ಲೂ ಸಿಗ್ತಾ ಇಲ್ಲ. ಸೊ ಹಾಗಾಗಿದೆ. ಓಕೆ ಪರವಾಗಿಲ್ಲ, ಇದೆ ತೊಗೊಳ್ಳೋಣ ಅಂತ ಇದೆ ತೊಗೊಂಡ್ವಿ. ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಸಿಗ್ತೀವಿ. ಓಕೆ ಗೈಸ್, ಇವಾಗ ಜಸ್ಟ್ ಸ್ಯಾರಿ ಹಾಕ್ಕೊಂಡಿದ್ದೀವಿ. ಹೇಗೆ ಅನಿಸ್ತಾ ಇದೆ? ರೂಪಕ್ಕೊಂದು ಗ್ರೀನ್, ನಂದು ಗೋಲ್ಡ್ ವಿತ್ ಇದು ಗೃಹ ಪ್ರವೇಶಕ್ಕೆ ಹಾಕೊಂಡಿದ್ದಲ್ವಾ. ಸೊ ಅದೇ ಬ್ಲೌಸು. ಸ್ಯಾರಿ ಮಾತ್ರ ನಾನು ಮಿಸ್ ಮ್ಯಾಚ್ ಮಾಡಿದ್ದೀನಿ. ಈಗ ಕಾಣಿಸ್ತಾ ಇದೆ ಸಿಂಗಲ್ ಪೇ. ಗೈಸ್ ಇವಾಗ ಮೇಕಪ್ ಮಾಡ್ಕೊಂಬೇಡ ಫಟಾಫಟ್ ಅಂತ ಇಗ್ನೋರ್ ಅದೆಲ್ಲ ಬಿಟ್ಬಿಡಿ. ಇವಾಗ ರೆಡಿ ಆಗ್ತೀವಿ. ಇಲ್ಲೇ ಇಟ್ಬಿಡ್ಲ ಕ್ಯಾಮ್ರಾ. ಇಟ್ಟ ಕಾಣಿಸ್ತಾ ಇದೆ ಗೈಸ್. ಇವಾಗ ಓಕೆನಾ ಗೈಸ್? ರೆಡಿ ಹೇಗೆ ಕಾಣಿಸ್ತಾ ಇದೆ? ಇಲ್ಲಿ ಚೆನ್ನಾಗಿ ಕಾಣುತ್ತಾ ಗೈಸ್? ಒಂದು ನಿಮಿಷ ಪ್ಲೇಸ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡ್ತೀನಿ ಗೈಸ್. ಲೈಟಿಂಗ್ಸ್ ಪ್ರಾಬ್ಲಮ್ ಇರುವ ಕಾರಣ ಹೀಗೆ ರೆಡಿ ಆಗ್ತೀವಿ ಗೈಸ್. ಇದೇನು ಗೊತ್ತಾ, ಶರ್ಟ್ ನಮ್ಮ ಮನೆ ಹಾಕೊಂಡ್ಬಂದ. ಅದು ಟವಲ್ಸ್ ತಂದಿಲ್ಲ. ನಾವು ಟವಲ್ಸೇ ತೊಗೊಂಡ್ಬಂದಲ್ಲ. ಇಲ್ಲಿ ಹೋಗ್ಬಿಟ್ಟು ನಾನು ತೊಗೊಂಡ್ಬಂದ್ವಿ. ಎಲ್ಲ ತಂದಿದ್ರು, ಟವಲ್ಸ್ ಅಂತ ತಂದಿಲ್ಲ. ಸೊ ಇಲ್ಲೇ ಹೋಗಿ ತೊಗೊಂಡ್ಬಂದ್ವಿ ಇದು. ಸೊ ನಾನು ಇದು ಹಾಕ್ಕೊಂಡೆ. ಅದು ನೀರು ಹೀರ್ಕೊಂತ ಇಲ್ಲ ತಲೆದು. ರೆಡಿ ಆದ್ರಾ? ನಾನು ರೆಡಿ ಆಗಿಬಿಡ್ತೀನಿ ಇವಾಗ. ರೆಡಿ ಸಿಗಲ್ಲ. ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ ಆಗಿದೆ. ಜಸ್ಟ್ ಮೇಕಪ್ ಒಂದು ಕೋಟ್ ಹಾಕೊಂಬೇಡ ಮೇಕಪ್. ಈಗ ರೆಡಿ ಆಗ್ತೀನಿ ನಾನು. ಸ್ವಲ್ಪ ಯಾರೋ ಕಾಣಿಸುತ್ತೆ. ಅದಕ್ಕೆ ಮಿರರ್ ತಂದಿದ್ದೀನಾ? ಕನ್ಸೀಲರ್ ನಾನು ಇದು ಹಾಕ್ಕೊಂಡಿದ್ದೀನಿ. ನೀನು ಏನಪ್ಪಾ ಅಲ್ಲ ರೂಪಕ್ಕೆ ಪಿನ್ ಇಂಚೂರು ಈ ಕಡೆ ಹಾಕ್ಬೇಕಿತ್ತು. ಸರಿ ಅನಿಸ್ತಿಲ್ಲ. ಕೈಸ್ ಲೈಟ್ ಬಂತು ಇವಾಗ. ನಾನು ತೊಗೊಂಬಂದಿದ್ದಲ್ವ ಅದನ್ನೇ ಇಟ್ಕೊಂಡೆ. ಮಿರರ್ ತಂದಿಲ್ಲ. ಐಬ್ರೋಸ್ ಆಲ್ಮೋಸ್ಟ್ ಕೆಲವರು ಐಬ್ರೋಸ್ನ ಅಪ್ಲೈ ಮಾಡಲ್ಲ. ಜಸ್ಟ್ ಲೈಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಅದು ಒಂಥರ ಲುಕ್ ಚೆನ್ನಾಗಿ ಕಾಣಿಸುತ್ತೆ. ಹೆಣ್ಮಕ್ಳಿಗೆ ಐಬ್ರೋ ಮತ್ತು ಲ್ಯಾಶಸ್ಸು ಇದ್ದಷ್ಟು ತುಂಬ ಲಕ್ಷಣವಾಗಿ ಕಾಣಿಸ್ತಾರೆ. ಕೆಲವ್ರಿಗೆ ಐಬ್ರೋ ಹಚ್ಬೇಕಂದ್ರೆ ಐಬ್ರೋ ಹಚ್ಬೇಕಾ ಜಾಸ್ತಿ ಕಾಣುತ್ತೆ ಅಂತಾರೆ. ನೋಡಿ ಇದಕ್ಕೂ ಡಿಫ್ರೆನ್ಸ್ ನೋಡಿ. ಬಟ್ ಹಚ್ಕೊಳ್ಳೋದು ಬೆಟರು. ನೀವು ತುಂಬ ಕ್ವಾಲಿಟಿದೆಲ್ಲ ತೊಗೊಂಡು ಹಚ್ಕೋತೀನಿ ಅನ್ನೋದು ಒಂದು 10 ರೂಪೀಸ್ ತೊಗೊಂಡು ಇಟ್ಕೊಳ್ಳಿ. ಜಸ್ಟ್ ಹಿಂಗೆ ಟಚ್ ಅಪ್ ಮಾಡ್ಕೊಳ್ಳಿ ಅಷ್ಟೇ. ಅದು ನಿಮಗೆ ಐಬ್ರೋಸ್ ಲುಕ್ ಚೆನ್ನಾಗಿ ಕೊಡುತ್ತೆ. ಹೇಳ್ತಿದ್ರು ಅವರು ಟಿಪ್ಸ್ ಕೊಡ್ತಾ ಇದ್ರಾ? ಬ್ಯೂಟಿ ಟಿಪ್ಸ್ ಚೆಕ್ ಆಗ್ತಾ ಇದೆ ಗೈಸ್. ಲೈಟಿಂಗ್ಸ್ ಪ್ರಾಬ್ಲಮ್ ಇಲ್ಲಿ ಅಂದರೆ ನಮಗೆ ಓಕೆ. ಬಟ್ ಫಾರ್ ವಿಡಿಯೋ ಇಸ್ ನಾಟ್ ಓಕೆ. ಈಚೆ ಕಡೆ ತೋರಿಸ್ತೀನಿ ಸೀರೆ ಹೇಗಿದೆ ಅಂತ. ಓಕೆನಾ? ಹೌದು ಗೈಸ್, ನೋಡ್ಸಿದೆ ಅಲ್ವಾ ನಾನು ಬ್ರಷಸ್ ಇಟ್ಕೊಳಕ್ಕೆ. ಕಾಣಿ ಈ ಥರ ಸಖತ್ತಾಗಿದೆ. ಐ ಶೇಡ್ಸ್ ಎಲ್ಲ ಜಾಸ್ತಿ ಹಾಕಲ್ಲ. ಬಿಕಾಸ್ ಸ್ಯಾರಿ ಮತ್ತು ಬ್ಲೌಸ್ ಎಲ್ಲ ಗ್ರ್ಯಾಂಡ್ ಇರೋದ್ರಿಂದ ಜಿಗಿ ಅನ್ಬಾರ್ದು. ಫೇಸ್ ಸಿಂಪಲ್ ಆಗಿ ಚೆನ್ನಾಗಿರುತ್ತೆ ಹಾಕೊಂಡ್ರೆ. ಫಸ್ಟ್ ನ್ಯೂಡ್ ಕಲರ್ ಲೈಟ್ ಶಿಮ್ರಿ. ಬೆಳಗ್ಗೆ ಯಾವ ಸಾಂಗ್ ಕೇಳಿದ್ರೆ ಗೊತ್ತಲ್ಲ. ಶಿವರಾಜ್ ಕುಮಾರ್ ಕಿಸ್ಸಿಗೆ ಡಮಾಲು ಅದೇ ಹಾಕಿದ್ದಾರೆ ರೂಪಕ. ಒಳ್ಳೆ ಜೋಶ್ ಇರಲಿ ಅಂತ ಆ ಸಾಂಗ್ ಹಾಕಿದ್ದಾರೆ. ದೇವಸ್ಥಾನ ಬಂದು ಬಟ್ ಚೆನ್ನಾಗಿತ್ತು. ಬಟ್ ಇವಾಗ ಕಾಪಿ ರೈಟ್ಸ್ ಬರುತ್ತೆ ಅಂದರೆ ಸಾಂಗ್ ಹಾಕೋಣಕ್ಕಾಗಲ್ಲ. ಹಂಗೆ ರೆಡಿ ಆಗ್ತಾ ಇದೆ. ಇಷ್ಟೇ ಸಾಕಲ್ವಾ? ಇಷ್ಟೇ ಸಾಕು ಅನ್ಸುತ್ತೆ. ಏನು ಮಾಡೋಣ, ಹಾಕೋಣ ಶಿಮ್ರಿ. ಒಂಚೂರು ಶಿಮ್ಮರ್ ಹಾಕೋಣ. ಗೊತ್ತಾಗ್ಬೇಕಲ್ವಾ? ಓ ಐ ಶೇಡ್ ಹಾಕಿದ್ದಾಳೆ ಅಂತ. ಯಾವುದು ನೋಡಿ. ಇಷ್ಟೇ ಗೈಸ್. ನಾವು ಮೇಕಪ್ ಏನು ಮೇಕಪ್ ಮಾಡಲ್ಲ. ಇಷ್ಟೇ ಗೈಸ್ ನಮಗೆ. ನಾವು ಹೇಗೆ ಗೊತ್ತಾ ಇದು ಪ್ಲಾನ್ ಮಾಡಿದ್ವಿ ಹೇಳಿದೆ ಅನ್ಸುತ್ತೆ ನೆನ್ನೆ.
ಸಡನ್ ಆಗಿ ಅನಿಸ್ತು ಮನ್ಸಿಗೆ ಮಂತ್ರಾಲಯ ಹೋಗೋಣ ಅಂತ ರೂಪಕ್ಕೆ ಹೇಳಿದ್ರು. ನನ್ನ ಮನಸ್ಸಲ್ಲಿ ಇತ್ತು, ತಲೆಯಲ್ಲೂ ಇತ್ತು ಕರ್ಕೊಂಡೋಗ್ಬೇಕಂತ. ಹಂಗೆ ಸಡನ್ ಒಂದು ಸ್ವಲ್ಪ ಮೂಡ್ ಕೂಡ ಸರಿ ಹೋಗುತ್ತೆ ದೇವಸ್ಥಾನಕ್ಕೆ ಬಂದರೆ. ಸ್ವಲ್ಪ ದೂರ ದೇವಸ್ಥಾನಕ್ಕೆ ಬರ್ಬೋದು, ಹತ್ತಿರ ದೇವಸ್ಥಾನ ಅಲ್ಲ. ಸೊ ಟ್ರಾವೆಲ್ ಮಾಡ್ಕೊಂಡು ನೆನೆ ಬಂದು ಚೆನ್ನಾಗಿತ್ತಲ್ವ ರೂಪಕ್ಕ ಬಸ್ ಎಕ್ಸ್ಪೀರಿಯನ್ಸು? ಹೇಗಿತ್ತು ಎಕ್ಸ್ಪೀರಿಯನ್ಸು? ಬೈಸ್ಕೊಂಡ್ವಿ ನಾವು ನೆನೆ ಗಲಾಟೆ ಮಾಡಬೇಡಿ ಅಂತ ನಾವು ಆಡ್ಕೊಂಡು ಜರಾಗಿ ನಗಾಡ್ಕೊಂಡು ಫುಲ್ ಗಾಸಿಪ್ ಮಾಡ್ಕೊಂಡಿದ್ವಾ. ಅವ್ರು ಬಂದ್ಬಿಟ್ಟು ಮೇಡಮ್ ಗಲಾಟೆ ಮಾಡ್ಬೋದು ಮೇಡಮ್, ಬೇರೆ ಬಂದು ಕಂಪ್ಲೇಂಟ್ ಮಾಡ್ಬೋದು ನಮಗೆ ಅಂತ ಅಂದರು. ಅಲ್ಲರೂ ಪಕ್ಕ ಆಮೇಲೆ ಸುಮ್ಮನೆ ಸರಿ ಆಯ್ತು ಅಂತ ಮಲ್ಕೊಂಡ್ವಾ. ಆಮೇಲೆ ನಾನು ಸೈಲೆಂಟ್ ಆಗಿರ್ಲಿಲ್ಲ, ಫುಲ್ ಗಾಸಿಪ್ ಮಾಡ್ಕೊಂಡು ಮಾತಾಡ್ಕೊಂಡು ನಾವು ಮಲಗಿದ್ದೆ 1:30. ಯಾವಾಗ್ಲೂ ಹಂಗೆ ಯಾವಾಗ್ಲೂ ಹಾಗೆ ಯಾರತ್ರ ಬುದ್ಧಿವಾದ ಹೇಳ್ಸ್ಕೊಳ್ಳೋ ಸಮಾಧಾನನೇ ಆಗಲ್ಲ ನಮಗೆ. ಬೈಸ್ಕೋಬೇಕು, ಬುದ್ಧಿವಾದಕ್ಕಿಂತ ಬೈಸ್ಕೊಬೇಕು, ಸಮಾಧಾನ. ಯಾವಾಗ್ಲೂ ಅಷ್ಟೇ. ಇನ್ಸೈಟ್ ಅವ್ರದ್ದು ಮಸ್ಕರ ತುಂಬ ಚೆನ್ನಾಗಿದೆ, ಆಲ್ಮೋಸ್ಟ್ ಸ್ಪ್ರೆಡ್ ಆಗಲ್ಲ, ವಾಟರ್ ಪ್ರೂಫು. ಮತ್ತು ನಿಮ್ಗೊಂದು 2-3 ದಿನವರೆಗೂ ಹಾಗೆ ಇರುತ್ತೆ. ಬಟ್ ಹಾಕೊಂಡ್ರು ನಿಮ್ಗೆ ಏನೂ ತೊಂದರೆ ಅನಿಸಲ್ಲ. ಕೆಲವು ಎಲ್ಲ ಕಣ್ಕಪ್ಪೆಲ್ಲ ಸ್ಪ್ರೆಡ್ ಆಗುತ್ತೆ, ಕಣ್ಣು ಕೆಳಗಡೆ ಇಳಿಯುತ್ತೆ, ವಾಶ್ ಮಾಡಿದಾಗ ಒಟ್ಟೋಗುತ್ತೆ. ಬಟ್ ಇದು ಇನ್ಸೈಟ್ ಅವ್ರದ್ದು ನಿಮ್ಗೊಂದು 2-3 ದಿನ ಹೋಗಲ್ಲ. ಸ್ಟಾರ್ಟಿಂಗ್ ಯೂಸ್ ಮಾಡಿದ್ರೆ ಇದೇನಪ್ಪ ಹಿಂಗೈತೆ ಅನ್ಕೋತೀರ ನೀವು, ಬಟ್ ತುಂಬ ಚೆನ್ನಾಗಿದೆ. ಯೂಸ್ ಮಾಡಿ ಫ್ರೆಂಡ್. ಕಾಜಲ್ಲು ನಾನು ಹೇಗೆ ಮಾಡ್ತೀನಿ ಗೊತ್ತಾ? ಇದನ್ನು ಹಚ್ಕೋತೀನಿ ಫಸ್ಟ್ ವಾಟರ್ ಲೈನ್ಗೆ. ಸೊ ಅದಾದಮೇಲೆ ಹೇಗಿದ್ರು ಅದು ಸ್ಪ್ರೆಡ್ ಆಗುತ್ತಲ್ವ ನನಗೆ. ಅಂದರೆ ನನ್ನ ಕಾಜಲ್ ಎಲ್ಲರೂ ಕೇಳ್ತಾರೆ, ಕಾಜಲ್ ನಿಮ್ಗೆ ಸ್ಪ್ರೆಡ್ ಆಗಲ್ಲ, ಹೇಗೆ ಅಪ್ಲೈ ಮಾಡ್ತೀರಾ ಅಂತ. ಸೊ ಫಸ್ಟು ಇದನ್ನು ಹಾಕ್ತೀನಿ ನಾನು ವಾಟರ್ ಲೈನ್ಗೆ. ಅದಾದಮೇಲೆ ಇದರಲ್ಲಿ ನಾನೇ ಸ್ಪ್ರೆಡ್ ಮಾಡ್ಕೊಂಡ್ಬಿಡ್ತೀನಿ. ಅವಾಗ ಸ್ಪ್ರೆಡ್ ಆದರೂ ಏನು ಅಷ್ಟು ಇದು ಅನಿಸಲ್ಲ, ಕಾಣಿಸಲ್ಲ. ಸೊ ಹೀಗೆ ಇದನ್ನು ಹೀಗೆ ಸ್ಪ್ರೆಡ್ ಮಾಡ್ಕೊಳ್ಳೋದು ಅಷ್ಟೇ. ಎಕ್ಸ್ಟ್ರಾ ಹಚ್ಚಕ್ಕೆ ಹೋಗ್ಬಿಡಿ, ಅಲ್ಲಿರೋದನ್ನ ಜಸ್ಟ್ ಹೀಗೆ ಸ್ಪ್ರೆಡ್ ಮಾಡಿ ಅಷ್ಟೇ. ಇಷ್ಟೇ ಗೈಸ್, ಅಷ್ಟೇ. ಸಿಂಪಲ್. ಲಿಪ್ಸ್ಟಿಕ್ ಅಲ್ಲಿ ಏನ್ ಇಟ್ಟಿದ್ದಾರೆ ಗುರು? ಲಿಪ್ಸ್ಟಿಕ್ ಹಚ್ಚಿದ್ರೆ ಹೌದು, ಮೇಕಪ್ ಕಂಪ್ಲೀಟ್. ಲಿಪ್ಸ್ಟಿಕ್ ಹಚ್ಚಿದ ತಕ್ಷಣ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂತ ಹೇಳ್ತಾರಲ್ಲ, ಪರ್ಫೆಕ್ಟ್ ಅದು ಲಿಪ್ಸ್ಟಿಕ್ ಮ್ಯಾಚ್ ಆಗುತ್ತೆ. ಎಷ್ಟು ನೋಡಿ, ಈ ಥರ ಹೀಗೆ ಸ್ಪ್ರೆಡ್ ಮಾಡ್ಕೊಬೇಕು ಕೆಳಗಡೆ. ಇಲ್ಲೇನೋ ಇರೋ ಥರ ಫೀಲ್ ಆಗ್ತದೆ. ಬಟ್ ಕಣ್ಕಪ್ಪು ಮತ್ತು ಇದೆಲ್ಲ ಆಲ್ಮೋಸ್ಟ್ ಜಾಸ್ತಿ ಜನಕ್ಕೆ ಕ್ಯಾರಿ ಮಾಡೋಕ್ಕೆ ಬರಲ್ಲ. ಐ ಆಮ್ ಗುಡ್ ಅಟ್ ದಿಸ್. ಐ ಕ್ಯಾನ್ ಈಸಿಲಿ ಕ್ಯಾರಿ. 2 days ಎಲ್ಲ ಕ್ಯಾರಿ ಮಾಡ್ತೀನಿ ಗೈಸ್ ನಾನು ಕಾಜಲ್ ಬಿಟ್ಟರೆ. ಕಾಂಪಿಟೇಷನ್ ಇಟ್ಟರೆ ಐ ವಿಲ್ ವಿನ್ ಡೆಫಿನೆಟ್ಲಿ 100%. ಸೊ ಗೈಸ್ ಇದು ರೂಪಕ್ಕೆ ಹೇಳಿದ್ರಲ್ವಾ, ಹಾಗೆ ಇನ್ಸೈಟ್ ಇದ್ದಿದ್ದು ನಾನು ಯೂಸ್ ಮಾಡೋದು. 2 days ಆದರೂ ಹಾಗೆ ಹೋಗುತ್ತೆ. ಇವಾಗ ನೋಡ್ಕೊಳ್ಳಿ, ನಾಳೆ ಆಫೀಸಿಗೆ ಹೋಗ್ತಿರ್ತೀನಲ್ವಾ, ಆವಾಗಲೂ ಇದು ಹಂಗೆ ಇರುತ್ತೆ. ನೀವು ಎಷ್ಟೇ ವಾಶ್ ಮಾಡಿದ್ರು, ಎಷ್ಟೇ ವೆಟ್ ವೈಪ್ಸಲ್ಲಿ ಒರೆಸಿದ್ರು, ಇಟ್ ವಿಲ್ ಸ್ಟೇ ಫಾರ್ 2 days. ಮಿರರ್ ನೋಡ್ಕೊತಾರೆ, ಹಂಗೆ ಹಾಕೊಂತಾರೆ ಲೂಸ್ ಥರ. ಅದು ಹೆಂಗೆ ಕಾಣಿಸ್ತಾ ಇರ್ತೇನೋ ಗೊತ್ತಿಲ್ಲ. ಫುಲ್ ರೂಪಕ್ಕೆ ಫುಲ್ ಝೂಮಲ್ಲಿ ಇದ್ದೀರಾ, ಇದೆಲ್ಲ ಹಾಕೊಂತಾರೆ ಹೆಂಗೆ ಕಾಣಿಸುತ್ತೇನೋ ಗೊತ್ತಿಲ್ಲ. ಇದು ಮಸ್ಕರ ಹಚ್ಚಿದ ತಕ್ಷಣ ಫುಲ್ ನ್ಯಾಚುರಲ್ ಲ್ಯಾಶಸ್ ಫೀಲ್ ಬರುತ್ತೆ. ಮನಿಂದ ಬಾ ಚಂದಿರ. ಗೈಸ್ ನಮ್ಮನ್ನು ನೋಡ್ರೆ ಯಾವ ಸಾಂಗ್ ನೆನಪಾಗ್ತಾಯಿದೆ ನಿಮಗೆ? ಕಾಮೆಂಟ್ ಮಾಡಿ. ಬೈಕೋಬಿಡಿ ಗೈಸ್, ನಾವಿರೋದೇ ಹೀಗೆ ಚಿಲ್ ಮಾಡ್ಕೊಂಡಿರ್ತೀವಿ. ರೂಪಕ್ಕೆ ಇದು ಯಾಕೋ ಸರಿ ಬರ್ತಿಲ್ಲ ನನಗೆ. ಒಂದು ಚೂರು ಲೆಫ್ಟ್ ಸೈಡಿಗೆ ಹಾಕಿ. ಮತ್ತೆ ಗೈಸ್ ಇನ್ನೊಂದು ಸ್ಟಿಕ್ಕರ್. ಬ್ಲಷ್ ಹಾಕೊಳ್ಳಿ ಮಾಡ್ತೀನಿ. ಗೈಸ್ ಚೂರು ಟೈಟ್ ಅನಿಸ್ತಾ ಇದೆ ಕತ್ತತ್ರ. ಸಾಕಾ? ಓಕೆ ಸಾಕು. ಗೈಸ್ ನನಗೆ ಸ್ಯಾರಿ ಯಾವಾಗಲೂ ಹಾಕೋದು ರೂಪಕ್ಕನೆ, ಎವ್ರಿ ಟೈಮ್. ನಾನು ಯಾವಾಗೂ ತೀರಾ ಎಮರ್ಜೆನ್ಸಿ ಇದ್ದಾಗ ಮಾತ್ರ ನಾನು ಹಾಕೊತೀನಿ ಅಷ್ಟೇ, ಇಲ್ಲಾಂದರೆ ಎನಿ ಟೈಮ್, ಎವ್ರಿ ಟೈಮ್. ಗೈಸ್ ಇದು ಎಕ್ಸ್ಟ್ರಾ ಮಾಡಿಸ್ಕೊಂಡಿದ್ದೀನಿ ನಾನು. ಈ ಥರ ಸಕ್ಕತ್ತಾಗಿದೆ ಸ್ಯಾರಿ. ಗೈಸ್ ಬ್ಲಷ್ ಹಾಕೊಂಡ್ಬಿಡೋಣ, ಬೇಗ ಹೊರಡೋಣ. ಈಚೆಗಡೆ ಒಂದಷ್ಟು ವ್ಲಾಗ್ಸ್ ಮಾಡ್ಕೊಳ್ಳೋಣ, ಈಚೆ ಹೇಗೆ ಕಾಣುತ್ತೆ ಅಂತ. ಸದ್ಯ ಮಳೆ ಬಂದಿಲ್ಲ ಅಂದರೆ ಸಾಕಿದೆ. ಆಲ್ಮೋಸ್ಟ್ ಬೆಳಿಗ್ಗೆ ಇದ್ರೆ ತುಂಬಾ ಶೆಕೆ ಇದೆ. ನಾವು ಸ್ಯಾರಿ ಹಾಕೊಂಡಿದ್ದೀವಲ್ವಾ ಅದಕ್ಕೆ. ಆದರೂ ನಾವೇನು ಜಾಸ್ತಿ ಮೇಕಪ್ ಮಾಡಿಲ್ಲ ಗೈಸ್, ಲಿಮಿಟೆಡ್. ಅಂದರೆ ಫಸ್ಟ್ ಕೋಟ್ ಏನಂತ ಹೇಳ್ತಾರೆ ಅದಷ್ಟೇ. ಏನದು ಕನ್ಸೀಲ್ ಮಾಡಿದ್ದೀವಿ ಅಷ್ಟೇ. ಮೈ ಸ್ಕಿನ್ ಇಸ್ ಶೈನಿಂಗ್. ಮೈ ಸ್ಕಿನ್ ಇಸ್ ಸ್ಕಿನ್ನಿಂಗ್. ಇವಾಗ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡ್ ಅದು. ಲೈಟಾಗೆ ಮಾಡ್ಕೋತೀವಿ. ಹೌದು, ಲೈಟ್. ಏನಕ್ಕಂದರೆ ದೇವ್ರು ಕೊಟ್ಟಿರೋದು ಕಾಣಿಸ್ಬೇಕಲ್ವ ಬ್ಯೂಟಿ, ಅದಕ್ಕೆ ಎಕ್ಸ್ಟ್ರಾ ಆ್ಯಡ್-ಆನ್ಸ್ ಸ್ವಲ್ಪ ಮಾಡ್ಕೊತೀವಿ. ನಾವು ಹಿಂಗೆ ನಮ್ಮನ್ನು ಹೊಗಳ್ಕೊಂತೀವಿ ಜಾಸ್ತಿ. ಗೊತ್ತು ನಿಮಗೆ, ಗೊತ್ತಿರುತ್ತೆ. ಬಟ್ ಅಲ್ಲೂ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಅವ್ರಿಗೆ ಹೇಳ್ತಾ ಇದ್ದೀನಿ, ಮೈ ಸ್ಕಿನ್ ಇಸ್ ಸ್ಕಿನ್ನಿಂಗ್ ಐಸ್. ಸಿ
ಇದು ನೋಡಿ ಪಿಂಪಲ್ ಹೆಂಗ ಹೋಗಿದೆ. ಯಾವ ಲಿಪ್ಸ್ಟಿಕ್ ಮ್ಯಾಚ್ ಮಾಡಲಿ? ಡಾರ್ಕ್ ಇದೆ ನನ್ನ ಹತ್ರ, ಇದಿದೆ ರೂಪಕ್ಕ. ಸ್ವಲ್ಪ ಈ ಕಲರ ತುಂಬ ಡಾರ್ಕ್ ಆಗುತ್ತಿದ್ದು ಅನ್ಸುತ್ತೆ. ನನ್ನ ಹತ್ರ ಬಂದಿದೆ. ವೆಯ್ಟ್, ಯಾವ್ದು ಹಾಕ್ಕೊಳ್ಳಿ ನೋಡೋಣ ಮ್ಯಾಚ್ ಆಗುತ್ತೆ ಅಂತ. ಈ ಕಲರ್ ಇದು ಮ್ಯಾಚ್ ರೂಪಕ್ಕ ನೋಡಿ, ಇದೊಂದಿದೆ, ಇದು ಮ್ಯಾಚ್ ಆಗ್ತಾ ಇದೆ. ಅದು ನ್ಯೂಡೇ ಕಲರ್ಸು. ಹೌದು, ಇದು ಮ್ಯಾಚ್ ಆಗ್ತಾ ಇದೆ. ಆ್ಯಕ್ಚುಲಿ ಇದು ಪರ್ಫೆಕ್ಟ್ ಮ್ಯಾಚ್ ಅನ್ಸುತ್ತಲ್ವಾ, ಅದಕ್ಕಿಂತ ವಿಲ್ ಗೋ ವಿತ್ ದಿಸ್. ಪರ್ಫೆಕ್ಟ್. ಇವಾಗ ಇನ್ನೇನು ಸ್ಟಿಕ್ಕರ್ ಗೈಸ್ ಇದೆ, ಮೇನ್ ಬಿಟ್ಬಿಡಿದೆ ನಾನು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ನೋಡಿ, ಇದೆ ಅಲ್ಲ ಕಾಣಿಸ್ತಾ ಇದೆ ನೋಡಿ. ಸಿಸ್ಟರ್ ಕೊಡ್ಸಿರೋದು ನನಗೆ ಗಿಫ್ಟ್ ಮಾಡಿರೋದು. ಇದು 250 ಗ್ರಾಮ್ಸ್ ಇದೆ ಗೊತ್ತಾ, ವಿತ್ ಎಮರಾಲ್ಡ್, ಗ್ರೀನ್ ಎಮರಾಲ್ಡ್ ಇದೆ. ಇದು ಇಯರಿಂಗ್ಸ್ ರೂಪಕ್ಕ ಕೊಡಿಸಿದ್ದು. ಇದೆ ನಮ್ಮ ಫೈನಲ್ ಔಟ್ಲುಕ್. I'm the last one to die. ಎಷ್ಟು ರಶ್ ಇದೆ ಅಂದರೆ ಈ ಥರ ಎಲ್ಲ ಇಲ್ಲಿ ಸುತ್ತೆಲ್ಲ ಹಾಕಿದ್ದಾರೆ. ಅಲ್ಲೆಲ್ಲ ಫುಲ್ಲು ರಶ್ ಜನ. ನಮ್ಗೆ ಎಷ್ಟೊತ್ತಿಗೆ ದರ್ಶನ ಆಗುತ್ತೆ ಅಂತ ಗೊತ್ತಿಲ್ಲ. ಕ್ಯೂನಲ್ಲಿ ಎತ್ಕೊಂಡು ಹಾಕೋಗಿ ಸ್ಪೆಷಲ್ ಎಂಟ್ರಿ ಏನಾರು ಇದೆಯಾ? ಸ್ಪೆಷಲ್ ಎಂಟ್ರಿ ಏನಾರು ಇದ್ರೆ ಅಲ್ಲೋ ತಗೋಣ, ಇಲ್ಲ ಅಂತ ಎಲ್ಲ ಕ್ಯೂನಲ್ಲೇ ಹೋಗೋಣ. Once you go down, you must be crazy if you think that I'ma slow down. Don't wanna hear it talking shit, fuck the drama. You keep it coming, I'ma send you to your mama. It's the whip, quick clip, get the guns out. Dropping bodies into place till the sun's out. ಸಿಕ್ಕಾಪಟ್ಟೆ ರಶ್ಶು, ಅದಕ್ಕೆ ಸ್ಪೆಷಲ್ ಎಂಟ್ರಿಗೆ ಹೋಗೋಣ ಅಂತ. 500 ಒಬ್ರಿಗೆ, ಇಬ್ರಿಗೆ 500 1000 ಗೊತ್ತಿಲ್ಲ. ಪ್ರಸಾದ ಅದು ಎಲ್ಲ ಸೇರಿ ಬನ್ನಿ ಕೇಳೋಣ. ಖುಷಿ ಎಂತ ರಶ್ ಅಂದರೆ ಸಿಕ್ಕಾಪಟ್ಟೆ ರಶ್ಶು. ಸಂಡೇ ಬೇರೆ ಗೊತ್ತಿಲ್ಲ, ಅಲ್ಲಿಂದ ಅಲ್ಲಿವರೆಗೂ ಎಂಟ್ರಿಗೆ 2-3 ರೌಂಡ್ ನಿಂತಿದ್ದಾರೆ. ಬಿಸಿಲು ಬೇರೆ, ಶೆಕೆ ಬೇರೆ. ಓಕೆ, ಸ್ಪೆಷಲ್ ಎಂಟ್ರಿ ಮುಗಿಸ್ಕೊಂಡು ಹೋದ್ರೆ ನಾವು ಬೇರೆ ಬೇರೆ ದೇವಸ್ಥಾನಕ್ಕೆ ಹೋಗೋಕೆ ಹೆಲ್ಪ್ ಆಗುತ್ತೆ, ಟೈಮ್ ಉಳಿಯುತ್ತಲ್ವಾ. ಅದಕ್ಕೆ ನೀವು ಬಂದರೆ ನೀವು ಹಾಗೆ ಮಾಡಿ, ಸ್ಪೆಷಲ್ ಎಂಟ್ರಿ ಹೋಗ್ಬಿಡಿ. ರಶ್ ಇದ್ದರೆ, ಇಲ್ಲ ಅಂತ ಹೇಳಿದರೆ ಕ್ಯೂನಲ್ಲಿ ನಿಂತ್ಕೊಂಡು ಹೋಗಿ. ಆ್ಯಕ್ಚುಲಿ ಕ್ಯೂನಲ್ಲಿ ನಿಂತ್ಕೊಂಡು ಮಾಡೋ ದರ್ಶನಕ್ಕೂ ಸ್ಪೆಷಲ್ ಎಂಟ್ರಿಗೂ ತುಂಬಾ ಫೀಲ್ ಬೇರೆ ಥರ ಅಲ್ವಾ ರೂಪಕ್ಕ? ಕಾದು ದೇವ್ನ ನೋಡಿದ್ರೆ ಅದೊಂಥರ ಮಜಾ, ಸ್ಪೆಷಲ್ ಎಂಟ್ರಿ ನೋಡಿದ್ರೆ ಅದೊಂಥರ ಮಜಾ. ಎರಡರಲ್ಲೂ ಒಂಥರ ಮಜಾ. ಬರೋಣ ಬನ್ನಿ, ದರ್ಶನ ಮಾಡಿಸ್ಕೊಂಬೇಡ. ದರ್ಶನ ಅಷ್ಟೇ ಸುಸ್ತಾಗೋಯ್ತು ನಮ್ಗೆ. ಆಲ್ರೆಡಿ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಒಂದು ತೊಟ್ಟು ನೀರು ಕುಡ್ದಿಲ್ಲ, ಹಾಗೆ ಹೋಗ್ತಾ ಇದ್ದೀವಿ ದರ್ಶನ ಮಾಡಕ್ಕೆ. ಅವ್ರು ಹೇಳಿದ್ರು ವೈಟ್ ಟ್ಯಾಂಕ್ ಪಕ್ಕ ಆಫೀಸ್ ಇದೆ ಅಂತನಾ, ಅಲ್ಲಿ ಆಫೀಸಲ್ಲಿ ಹೋಗಿ ಕೇಳಿ ಅಂತ ತಾನೇ ಹೇಳಿದ್ರು. ಕ್ಲಿಪ್ ತಂದಿಲ್ಲ, ಈಗ ಬಂದಿದೆ ಅಲ್ವಾ? ಕ್ಲಿಪ್ಸ್ ಅವ್ರು ತಗೊಂಡ್ಬರ್ಬೇಕಿತ್ತು. ಶೆಕೆ ಬಿಸಿ. Pulling up black windows once you go down. You must be crazy if you think that. ಇವಾಗ ಬ್ರೇಕ್ಫಾಸ್ಟ್ ಇಲ್ಲ, ಅದು ನೋಡಿಟ್ಟು ಹೋಟೆಲ್ ಇದೆ ಅನ್ಕೊಂಡಿದ್ದೀವಿ. ಅಪ್ಪ ಸುಸ್ತಾಗೋಯ್ತು, ಪ್ರಸಾದಕ್ಕೆ ನಿಂತ್ಕೊಂಡು ಪ್ರಸಾದ ಸಿಕ್ಕಿಲ್ಲ. ಅದಕ್ಕೆ ಇಲ್ಲ ರೂಮಲ್ಲಿ ಇರ್ತೀವಲ್ವ, ಸೊ ಸಂಜೆ ಟೈಮ್ ಹೋಗೋಣ ಅಂತ ಬಂದ್ವಿ. ಫಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಬಿಡೋಣ ಅಂತ. ಸುಸ್ತಾಗೋದು, ಎನರ್ಜಿ ಇಲ್ಲ. ಬ್ರೇಕ್ಫಾಸ್ಟು ರೈಸ್ ಬಾತ್, ಬ್ರೇಕ್ಫಾಸ್ಟ್ ಏನು ಸಿಗ್ತಾ ಇದೆ, ಪೂರಿ ರೈಸ್ ದೋಸೆ. ತಿಂಡಿ ಚೆನ್ನಾಗಿರ್ಲಿಲ್ಲ, ಪುಲಾವು ಚೆನ್ನಾಗಿರ್ಲಿಲ್ಲ, ಪೂರಿನೂ ಚೆನ್ನಾಗಿರ್ಲಿಲ್ಲ. ಅದಕ್ಕೆ ಚಕ್ಲಿ ಅದು ಇದು ತಿಂತಾರೆ. ರೂಮ್ ಬಂದ್ವಿ, ಸಿಕ್ಕಾಪಟ್ಟೆ ಸುಸ್ತಾಗೋಯ್ತು. ಸೀರೆ ಹಾಕ್ಕೊಂಡಿರೋದಕ್ಕೂ ನಾವು ಆ ಬಿಸಿಲಿಗೂ ಆ ಶೆಕೆಗೂ ಕೈಸ್ಕೊಂಡು ಒಂದು ಎಲ್ಲ ಅಲ್ಲಾಡ್ತಾ ಇಲ್ಲ. ಇಲ್ಲೊಂದು ಅಷ್ಟು ಶೆಕೆ, ಬಿಸಿ ತುಂಬ ದೇವಸ್ಥಾನಕ್ಕೆ ಹೋಗ್ಬೇಕು, ತುಂಬ ದಿನ. ಅದಕ್ಕೆ ಒಂಚೂರು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಹೋಗೋಣ ಅಂತ ಬಂದ್ವಿ ರೂಮಿಗೆ. ಒಂದು 1 hour ಸಾಕಲ್ವಾ? 1 hour ರೆಸ್ಟ್ ಮಾಡಿಕೊಂಡು ಹೋಗೋದು ಗೈಸ್. ಇನ್ನು ನಾವು ಫೋಟೋ ಶೂಟ್ ಮಾಡಲಿಲ್ಲ, ವಿಡಿಯೋ ಶೂಟ್ ಮಾಡಿಲ್ಲ, ಏನು ಮಾಡಿಲ್ಲ. ಇನ್ಸ್ಟಾಗ್ರಾಮ್ಗೆ ಅಲ್ವಾ ಅಪ್ಲೋಡ್ ಮಾಡ್ಕೊಂಡು. ದೇವಸ್ಥಾನಗಳನ್ನ ಒಳ್ಳೆ ಬಿಸ್ನೆಸ್.
ಗೈಸ್ ಏನ್ ಗೊತ್ತಾ, ಚಿಕ್ಕ ಮಕ್ಕಳು ಅಕ್ಕಿ ಕೊಡಿಸಿ, ಫಸ್ಟ್ ನಾವು ಓಕೆ ಜೆನ್ಯೂನ್ ಅಂತ ನಂಬಿದ್ವಿ, ಅಕ್ಕಿ ಕೊಡಿಸಿ ಅದು ಇದು ಅಂತ ಹೇಳಿದ್ರು. ನಾವು ಸರಿ ಕೊಡ್ಸೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಆಮೇಲೆ ಎಲ್ಲರೂ ಅದೇ ಡೈಲಾಗ್ಸ್ ಕೇಳ್ತಾ ಇದ್ದೀನಿ ಅಲ್ಲಿ ಹುಡುಗರೆಲ್ಲ, ಅಕ್ಕಿ ಕೊಡಿಸಿ, ಅಕ್ಕ ತಿಂಡಿ ಕೊಡಿಸಿ. ತಿಂಡಿ ಓಕೆ ಒಂದು ಪಕ್ಷ ಕೊಡಿಸ್ಬಿಡೋಣ, ಬಟ್ ಅಕ್ಕಿ ಕೊಡಿಸಿದ್ರೆ ಅವ್ರು ಅದನ್ನು ಮತ್ತೆ ರೀಸೇಲ್ ಮಾಡ್ಕೊತಾರೆ. ಸೊ ಆ ಕಾನ್ಸೆಪ್ಟಲ್ಲಿ ಮತ್ತೆ ಇದೆಲ್ಲ ಇಟ್ಟರೆ 10 ರೂಪಾಯಿ ಇಸ್ಕೊಳೋದು, 15 ರೂಪಾಯಿ ಇಸ್ಕೊಳೋದು, ಆಮೇಲೆ ಅಕ್ಕ ಅದು ಕೊಡಿಸಿ ಇದು ಕೊಡಿಸಿ ಅದೆಲ್ಲ ರೀಸೇಲ್ ಮಾಡ್ಕೊತಾರೆ. ನಾವು ಅದಕ್ಕೆ ಯಾರಿಗೂ ಏನು ಕೊಡಿಸಿಲ್ಲ. ಎಲ್ಲರೂ ಪಕ್ಕ ಲಾಸ್ಟ್ ಟೈಮ್ ಬಂದಿದಾಗ ಸಕ್ಕದಾಗಿತ್ತು. ಒಂದು ಚಿಕ್ಕ ಹುಡುಗಿಗೆ ಇಟ್ಟು ಕೊಡ್ಸಿದ್ದೀನಿ ನೋಡಿ, ಅದು ಆ ಥರ. ಬಟ್ ಅವಳದು ಫೇಸಲ್ಲಿ ಒಂಥರ ಜೆನ್ಯೂನ್ ಇಟ್ಟು, ಬಟ್ ನೋಡಿ ಕೇಳಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಆಮೇಲೆ ಅವ್ನು ಮತ್ತೆ ವಾಪಸ್ ಬರಬೇಕಾದ್ರೂ ಆ ಹುಡುಗ ಅಕ್ಕಿ ಕೊಡಿಸ್ತೀನಿ ಅಂದಿರಲ್ಲ, ಕೊಡಿಸಿ ಅಂತ ಕೇಳ್ತಾ ಇದ್ದ ತಾನೇ. ಕೊಡಿಸಿಲ್ಲ, ಬಂದ್ವಿ ನಾವು ಬುದ್ಧಿವಂತರು. ಮತ್ತೆ ಅಲ್ಲೂ ಒಂದು ಆಂಟಿ ಮತ್ತು ಒಬ್ಬ ಅಜ್ಜಿ ಅವರು ಹಂಗೆ ಹೇಳ್ತಾ ಇದ್ರು, ಅಕ್ಕಿ ಕೊಡಿಸಿ ಅಂತ. ಸೊ ಇವ್ರದ್ದೆಲ್ಲ ಒಂದೇ ಕಾನ್ಸೆಪ್ಟ್. ಇಲ್ಲಿ ಬಂದಾಗ 1 ರೂಪಾಯಿ ಯಾರಿಗೂ ಕೊಡಬೇಡಿ ಗೈಸ್, 1 ರೂಪಾಯಿ ಕೊಡಬೇಡಿ. ಬಿಕಾಸ್ ಕಷ್ಟಪಟ್ಟು ದುಡ್ದಿರ್ತೀರ, ನೀವು ಇಟ್ಕೊಳ್ಳಿ. ಒಂದು ಊಟ ಕೊಡಿಸಿ ಅವ್ರಿಗೆ, ಏನು ಅಂದರೆ ತಿಂಡಾಗ ಏನು ಬೇಕು ಅದು ಕೊಡಿಸಿ. ಬಟ್ ಅಕ್ಕಿ ಕೊಡಿಸೋದು ಮತ್ತು ರೇಷನ್ ಕೊಡಿಸೋದು ಈ ಥರ ಎಲ್ಲ ಮಾಡಬೇಡಿ. ಅದೆಲ್ಲ ಅವರು ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ. ಅವ್ರಿಗೆ ಕೈಂಡ್ ಇನ್ಫಾರ್ಮೇಷನ್ ಹೇಳಿದೆ, ಗೊತ್ತಿರುತ್ತೆ ಬಟ್ ಯಾರು ಗೊತ್ತಿಲ್ಲ ಅವ್ರಿಗೆ ಹೇಳಿದೆ. ಚಕ್ಲಿ ಕುಟ್ಟುಮ್ ಅಂತ ಸೌಂಡ್ ಬರ್ತಾ ಇದೆ. ಚಕ್ಲಿ ಪೂರಿ ಗೈಸ್ ಸ್ಯಾಟಿಸ್ಫೈ ಆಗಿಲ್ಲ ಬ್ರೇಕ್ಫಾಸ್ಟು ನಮಗೆ. ತಿಂಡಿ ತಿಂದಮೇಲೆ ಒಂಥರ ಹೆವಿ ಅಂತನಲ್ಲ, ಕಡಿಮೆ ಅಂತ ಒಂಥರ ಏನೂ ತಿಂದಂಗೆ ಅನಿಸಿಲ್ಲ ನಮಗೆ. ನೀರು ಸಮಾಧಾನ ಹೋಗ್ಬೇಕಾದ್ರೆ ಸ್ಟಾರ್ಟ್ ಮಾಡ್ತೀನಿ ಬ್ಲಾಗ್, ಓಕೆನಾ? ಇವಾಗ ರೂಮಿಂದ ಹೊರಡ್ತಾ ಇದ್ದೀವಿ. ಇಲ್ಲ ಒಂದು ಸ್ವಲ್ಪ ಓಡಾಡ್ಕೊಂಡ್ ಬರೋಣ ಅಂತ ಅಷ್ಟೇ. ಇಲ್ಲ ಇಲ್ಲಿ ಪಂಚಮುಖಿ ದೇವಸ್ಥಾನ, ಆಮೇಲೆ ರಾಯರದು ವಸತಿ ಶಾಲೆ ಎಲ್ಲ ಇದೆಯಲ್ಲ. ಭಿಕ್ಷಾಲೆ ಅಂದ್ರೆ ವಾಸವಾಗಿದ್ದು ಸ್ಥಳ. ಅಲ್ಲಿ ಹೋಗಿ ರಾಯರದ್ದು ಇದ್ದು ಮನೆಗೆ ಹೋಗಿ ಬರೋಣ ಇವಾಗ. 9 ಗಂಟೆಗೆ ಬಸ್ ಇರೋದು. 8 o'clock ಇಲ್ಲಿ ಚೆಕ್ಔಟ್, ರೂಮ್ ಚೆಕ್ಔಟ್. ಆಟೋ ತಗೊಂಡ್ಬಿಡೋಣ. ಪ್ಯಾಕೇಜ್ ತರ ಇಲ್ಲಿ ಆಟೋ ಇರುತ್ತಲ್ಲ, ಆ ತರ ಹೋಗೋಣ ಅಂತ. ಸ್ಮೆಲ್ಲು ಗೈಸಿದ್ದು ದೋಸೆ ಹಾಕ್ತಾ ಇದಾರೆ, ಒಂಥರ ಅನಿಸ್ತಾ ಇದೆ ನನಗೆ ಸ್ಮೆಲ್ಲು. ನಾಟ್ ದೋಸೆ, ರಾಯಚೂರು. ಬಸ್ ಹತ್ಬಿಡೋಣ ರಾಯಚೂರಿಗೆ. ನಾವು ರಾಯಚೂರಿಗೆ ಹೋಗಿ ಅಲ್ಲಿ ಇನ್ನೊಂದೆರಡು ಪ್ಲೇಸಸ್ ನೋಡ್ಕೊಂಡು ಹೆಂಗೊತ್ತೆ ಎವ್ರಿ ವೀಕ್ ಈ ಥರ ಸುತ್ತಬೇಕು. ಮೈಂಡು ರಿಫ್ರೆಶ್ ಆಗಿರುತ್ತೆ, ಚೆನ್ನಾಗೂ ಫೀಲ್ ಇರುತ್ತೆ. ಸಾರಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ನಿಮಗೆ. Pulling up black windows once you go down. You must be crazy if you think that I'ma slow down. Don't wanna hear it talking shit, fuck the drama. You keep it coming, I'ma send you to your mama. Pistol whip, quick clip, get the guns out. Dropping bodies in the place till the sun's out. Can't fuck with me, so don't even try. Cause when the bullets fly, I'm the last one to die. Pulling up black windows once you go down. You must be crazy. ರಾಯರು ಸ್ನಾನ ಮಾಡ್ತಿದ್ದಂತಹ ಸ್ಥಳ. ನೀವೆಲ್ಲ ಗಲೀಜಾಗಿ ಹೋಗಿದ್ದಲ್ವಾ, ಅಥವಾ ಮಳೆ ಬಂದು ಅದು ಗಲೀಜಾಗಿರೋದ? ಗೈಸ್ ಎಲ್ಲ ತಳ್ಕೊಂಡು ಹೋಗ್ತಾರೆ. ವೈಟ್ ಫಾರ್ ಮೀ ಅಲ್ವಾ, ಅನಿಸ್ತಾ ಇದೆ. ಟೇಸ್ಟ್ ನೀರೊಳಗೆ ಹೇಳ್ಬಿಡೋಣ ಅನಿಸ್ತಿದೆ. ಎಷ್ಟು ಚೆನ್ನಾಗಿದೆ. ರಾಯರು ವಿಶ್ರಾಂತಿ ತಗೋತಿದ್ದಂತಹ ಜಾಗ ಇದು. ಇಲ್ಲಿ ಸ್ನಾನ ಮಾಡಿ ಇಲ್ಲಿ ಹೋಗಿ ವಿಶ್ರಾಂತಿ ತಗೋತಿದ್ರಂತೆ. ಬಟ್ ಅಲ್ಲಿ ನೋ ಎಂಟ್ರಿ ಝೋನ್ ಇದೆ. ದೇವಸ್ಥಾನದ ವಿಶೇಷ, ಈ ದೇವಸ್ಥಾನದ ಕಟ್ಟಡವು ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಲಾಗಿದೆ. ಈ ದೇವಸ್ಥಾನನ ವಾವ್, ಸಕ್ಕತ್ತಾಗಿದೆ ಅಲ್ಲ? ಎಷ್ಟು ಇನ್ನೋವೇಟಿವ್ ಆಗಿದೆ. ಇದು ಬೆಲ್ಲದಿಂದ ಮತ್ತೆ ಬಾಳೆಹಣ್ಣಿಂದ ಮಾಡಿರುವಂತಹ ದೇವಸ್ಥಾನ. I'ma slow down, don't wanna hear it talking shit, fuck the drama. Keep it coming, I'ma send you to your mama. Mr. Whip, ಎಷ್ಟು ಇನ್ನೋವೇಟಿವ್ ಆಗಿ ಮಾಡಿದ್ದಾರೆ ನೋಡಿ. ಬೆಲ್ಲ ಮತ್ತೆ ಬಾಳೆಹಣ್ಣು ಅಂದ್ರೆ ಅದು ಅಥವಾ ಮಿಕ್ಸ್ ಮಾಡಿ ಮಾಡಿರೋದ ಕಟ್ಟಡ ಮಾಡ್ಬೇಕು. ಅದೇ ಮಿಕ್ಸ್ ಮಾಡಿರ್ತಾರೆ ಅನ್ಸುತ್ತೆ ಪ್ರಾಬಬ್ಲಿ. ಫುಲ್ ಬರೇ ಬೆಲ್ಲ ಬಾಳೆಹಣ್ಣಿನಿಲ್ಲ, ಮಿಕ್ಸ್ ಮಾಡಿರ್ತಾರೆ ಕಟ್ಬೇಕಾದ್ರೆ. ಗೊತ್ತಿಲ್ಲ ನನ್ಗೆ, ಬಟ್ ಗೆಸ್ ಮಾಡ್ತಾರೆ.
ಗಟ್ಟಿ ಇದೆ ಗೈಸ್, ನೋಡಿ ಎಷ್ಟು ಗಟ್ಟಿ ಇದೆ. ಇಷ್ಟು ಗಟ್ಟಿ ಬರಲ್ಲ ವಿತೌಟ್ ಏನು ಕಾನ್ಕ್ರೀಟ್ ಅದೆಲ್ಲ ಏನು ಹಾಕ್ತಾರೆ. ತುಂಬಾ ಶೆಕೆ, ತುಂಬಾ ಬಿಸಿಲು ಹೋಗಿದೆ ನೋಡಿ. ನಾವು ಇಲ್ಲೂ ಹಕ್ಕಿ ಕೊಟ್ಟರು. ನಾವೇ ನಮ್ಮ ಕಡೆ ಶೆಕೆ ಅಂತೀವಿ. ಎಲ್ಲರದ್ದು ಊಟ ಆಯ್ತಾ? ಊಟ ಆಯ್ತಾ ನಿಮ್ದೆಲ್ಲ? ಊಟ ಮಾಡಿಲ್ಲ. ಬೆಳಿಗ್ಗೆ ಪುಲಾವ್ ತಿಂದ್ವಲ್ಲ ಅದಷ್ಟೇ. ಮಜ್ಜಿಗೆ ಗೈಸ್ ಸಕ್ಕತ್ತಾಗಿತ್ತು. ಮಜ್ಜಿಗೆ ಎಲ್ಲರೂ ಪಕ್ಕ ಮಸಾಲ ಮಜ್ಜಿಗೆ ಕುಡಿದ್ವಿ ಗೈಸ್. ಮಡಿಕೆನಲ್ಲಿ ಮಾಡಿದ್ರು. ತುಂಬಾ ಚೆನ್ನಾಗಿದೆ. ಬರೀ ಮಜ್ಜಿಗೆ ಬೆಳಗ್ಗೆನೂ ಒಂದು ಗ್ಲಾಸ್ ಮಜ್ಜಿಗೆ ಕೊಡ್ತೀವಿ, ಇವತ್ತು ಒಂದು ಗ್ಲಾಸ್, ಮಧ್ಯಾಹ್ನ ಒಂದು ಗ್ಲಾಸ್ ಮಜ್ಜಿಗೆ ಗೈಸ್. ಇಲ್ಲೇ 2:45 ಆಗೋಗಿದೆ. 9 ಗಂಟೆಗೆ ಬಸ್ ಕ್ಯಾಚ್ ಮಾಡಬೇಕು. ಇನ್ನು ಪ್ರಸಾದ ತಗೊಂಡಿಲ್ಲ, ರಶ್ ಇತ್ತು ಅಂತ ಹೇಳಿ ಬಂದ್ಬಿಟ್ವಿ. ಇವಾಗ ಹೋಗ್ತಾ ಪ್ರಸಾದ ತಗೊಂಡು ಹೋಗ್ಬೇಕು. ಹೋಗೋಣ, ಹೊರಡೋಣ ಈಗ. ರಶ್ನ ಸಖತ್ ಗಮ್ ಅಂತ ಇದೆ. ತುಂಬಾ ಇಷ್ಟ ಆಯ್ತು ಸ್ಮೆಲ್ ನನಗೆ. ಅಥೆಂಟಿಕ್ ಟರ್ಮರಿಕ್ ಬರುತ್ತಲ್ಲ ಆ ಸ್ಮೆಲ್ ಇದೆ. ಮಲ್ಕೊಳಕ್ಕೆ ಕುತ್ಕೊಳಕ್ಕೆ ಎಷ್ಟು ತಣ್ಣಗಿದೆ ಇಲ್ಲಿ ಅಂದ್ರೆ ನಿಜ ಸಕ್ಕತ್ತಾಗಿದೆ. ನಾನು ಮಲ್ಕೋಬೇಕನ್ಸ್ತಾ ಇದೆ. ಇಲ್ಲ ಮಲ್ಕೊಬಿಟ್ಟು ತಣ್ಣಗಾಗುತ್ತೆ. ಮರ ಎಲ್ಲ ಇದೆ ಇಲ್ಲಿ. ಇದಿದ್ರು ಗೈಸ್ ಎಷ್ಟು ಅಂದ್ರೆ ಬಿಸಿ ತುಂಬಾ ಬಿಸಿ ಇದೆ, ಬಟ್ ಅಷ್ಟು ಬಿಸಿ ಅನಿಸ್ತಿಲ್ಲ. ತಣ್ಣಗಾಗ್ತಾ ಇದೆ. Slow down, don't wanna hear it talking shit, fuck the drama. Keep it coming, I'ma send you to your mama. Mr. Whip, 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 get the guns out. Dropping bodies in the place till the sun's out. Can't fuck with this, I'm going to try. Cause when the bullets fly, I'm the last one to die. No one, trust in God. ಹೇಗಿದೆ ಕಾಮೆಂಟ್ಸ್ ಪ್ಲೀಸ್. ಪ್ಲೀಸ್ ಜನ ನೋಡಿ ಎಷ್ಟು ಜನ ಇದ್ದಾರೆ. ಬೆಳಗ್ಗೆ ಹೇಗಿದ್ರು ಇವಾಗ ಹೇಗಿದ್ದಾರೆ ನೋಡಿ. ಏನ್ ಗೊತ್ತಾ, ಒಬ್ರಿಗೆ 2 ಪ್ರಸಾದ ಅಂತ ಹೇಳಿದೆ. ಅದು ಫುಲ್ ಅನೌನ್ಸ್ಮೆಂಟ್ ಇದೆ. ಫುಲ್ ಅನೌನ್ಸ್ಮೆಂಟ್ ಹಂಗೆ ಮಾಡ್ತಾ ಇದ್ರು. ಇದು 2 ಮಾತ್ರ ಅಂತ. 400 ರೂಪಾಯಿ ಪ್ಲಾನ್ ಮಾಡಿದೆ. ಇಬ್ರು ಇದ್ವಲ್ಲ, ರೂಪಾಯಿ ನಾನು 4 ತಗೊಂತೀನಿ ಅಂತ ಫಸ್ಟ್ ಹೇಳಿದೆ. ಸೊ ಯಾರು ಕೊಟ್ರೆ ಅವ್ರು ಇನ್ನೊಂದ್ಸಲ ತಗೊಳೋದಿತ್ತು. ಕೊಟ್ಟಿಲ್ಲ ಅಂದ್ರೆ ಇಲ್ಲ ಸರಿ ಇಬ್ರು ಇದೀವಿ ಅಂತ ಹೇಳೋದಿತ್ತು. ಅವ್ರ ಪಾಪ ಕೊಟ್ರು. ನನ್ನ ಹತ್ರ 4 ಇದೆ. ನನಗೆ 3 ಕೊಟ್ರು. 4 ಕೊಟ್ಟಿಲ್ಲ. ನನಗ್ ನೋಡಿದ ಫುಲ್ ಎಕ್ಸೈಟ್ಮೆಂಟ್. ಅವರು ಪಕ್ಕದಲ್ಲಿರೋ ಬೇರೆ ಕಸ್ಟಮರ್ಸ್ ನ ನೋಡ್ಬಿಟ್ಟು ಕ್ಯಾನ್ಸಲ್ ಮಾಡ್ಬಿಟ್ಟು 1 ಕೊಟ್ರು. ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಇದು ಬರ್ತಾನೆ ಪಾರ್ಸಲ್ ತಗೊಂಡ್ ಬಂದ್ಬಿಟ್ವಿ. ಸುಸ್ತಾಗ್ತದೆ, ನಮ್ಗೆ ಆಗ್ತಾನೆ ಇರ್ಲಿಲ್ಲ. ಊಟ ಮಾಡಿಲ್ಲ, ಬೆಳಗ್ಗೆ ತಿಂದಿದ್ದಷ್ಟೇ ಪುಲಾವ್ ಅದು ಇದು. ಹೆಂಗೆ ಹೊಸ ಟ್ರೆಂಡ್ ಸೆಟ್ ಮಾಡಿರೋದು ನೀವು? ಬರೀ ಬಜ್ಜಿ. ನಾನು ಪೀನಟ್ಸ್ ತಗೊಂಡೆ. ಪೀನಟ್ಸ್ ಇಷ್ಟ ನನಗೆ, ಹುರಿದಿರೋದು. ಟೈಮ್ ಟು ಸೇ ಬೈ ಟು ಅವರ್ ರೂಮ್. ಇವಾಗ 8:15 ಆಗಿದೆ. ಬಸ್ ಅವ್ರು ಇನ್ನೂ ಕಾಲ್ ಮಾಡಿಲ್ಲ. ಸೊ 8 o'clock ಚೆಕ್ಔಟ್ ಅಂತ ತೊಗೊಂಡಿದ್ದು. ಇವಾಗ ಲಗೇಜ್ ಹೊತ್ಕೊಂಡಿಲ್ಲ. ಈಚೆ ವೆಯ್ಟ್ ಮಾಡಿಕೊಂಡು ಬಸ್ ಡ್ರೈವರಿಗೆ ಕಾಲ್ ಮಾಡಿಕೊಂಡು ಇಲ್ಲೇ ಪಕ್ಕನೇ ಬಸ್ ಸ್ಟಾಪ್ ಇರೋದಲ್ಲಿ ಹೋಗೋದಷ್ಟೇ. ಊಟ ಮಾಡೋಣ. ಏನು ತೊಗೊಳ್ಳೋಣ? ಬಟ್ ಇಲ್ಲಿ ಚೆನ್ನಾಗಿಲ್ಲ. ನಮ್ಗೆ ಯಾವುದು ಊಟ ಇಷ್ಟನೂ ಸರಿಯಾಗಿ ಊಟ ಇಲ್ಲ. ಹೌದು, ನಾನು ಮೊದಲೇ ಸಣ್ಣಾಗಿದೆ. ಇನ್ನೂ ಸಣ್ಣ ಕಾಣಿಸ್ತೀನಿ ಗೈಸ್. ನಾನು ಚೆನ್ನಾಗಿದೆ ಗೈಸ್. ಇನ್ನೊಂದೇನು ಗೊತ್ತಾ, ಆಯಿಲು ಬಜ್ಜಿ ಬೋಂಡ ಬಜ್ಜಿ ಎಲ್ಲ ತಿಂದ್ವಲ್ಲ ನೋಡಿ, ಪಿಂಪಲ್ಸ್ ನಂಗೆ ಒಂದಾಗಿದೆ. ಹೌದಾ? ಕಂಗ್ರ್ಯಾಚುಲೇಷನ್ಸ್. ನಾಳೆ ಬೆಳಗ್ಗೆ ಇನ್ನೂ ಬಂದಿರ್ತಾರೆ ಗೈಸ್. ಇವತ್ತು ಇವ್ರು ಬಂದಿದ್ದಾರೆ, ನಾಳೆ ರಿಲೇಟಿವ್ಸ್ ಎಲ್ಲ ಬಂದಿರ್ತಾರೆ. ಸೊ ಹೊರಗೆ ಹೋಗೋಣ ಬನ್ನಿ. ಈಚೆ ನೋಡೋಣ. ರೂಪಕ ದೇವಸ್ಥಾನ ಹತ್ರ ಹೋಗೋಣ ಇನ್ನೊಂದ್ಸಲ, ಇನ್ನೊಂದು ರೌಂಡ್. ಲಗೇಜ್ ಎಲ್ಲ ಲೇಟ್ ಹೋಗೋಣ ಗೈಸ್. ಓಕೆ, ಕಮ್ ಲೆಟ್ಸ್ ಚೆಕ್ ಔಟ್.
ಗೈಸ್ ಇವಾಗ ವಿ ಆರ್ ಇನ್ ದ ಬಸ್. ಬೈ ಬೈ. ರಾಮನಗರದಲ್ಲಿ ಸಿಗ್ತೀವಿ. ನಿದ್ದೆ ಮಾಡಬೇಕು ಗೈಸ್. ಅಲ್ಲಿ ರೀಚ್ ಆದ್ಮೇಲೆ ಸಿಗ್ತೀನಿ ಮಾರ್ನಿಂಗ್. ಓಕೆ ಆ್ಯಂಡ್ ಚೆಕ್ ನೋಡ್ಬಿಟ್ಟು ತುಂಬ ಊಟ ಮಾಡಿ ಕಂಡು ತುಂಬ ನಿದ್ದೆ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಗುಡ್ ನೈಟ್, ಬೈ ಗೈಸ್. ಸ್ಟೇ ವಿತ್ ಯು.